ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಮುತುಗಾ ಗ್ರಾಮದಲ್ಲಿ ಅಂಬಿಗರ ಚೌಡಯ್ಯನವರ ಪ್ರತಿಮೆಯನ್ನು ಭಗ್ನಗೊಳಿಸಿದ ದುಷ್ಕರ್ಮಿಗಳ ಕೃತ್ಯವನ್ನು ಖಂಡಿಸಿ ಕಲಬುರಗಿಯ ಗಂಗಾನಗರದಿಂದ ಜಿಲ್ಲಾಧಿಕಾರಿಯ ಕಚೇರಿಯವರೆಗೆ ಪ್ರತಿಭಟನೆ ನಡೆಸಿದರು. ಲೋಕಸಭಾ ಸದಸ್ಯ ರಾಮಕೃಷ್ಣನಿಗೆ ಸಮಾಜಕ್ಕೆ ವಿಠ್ಠಲ್ ಹೆರೂರವರಿಗೆ ನಿಜಾಚಲ ಅಂಬಿಗರ ಚೌಡಯ್ಯನವರಿಗೆ ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ನಮಸ್ಕಾರ. ನನ್ನ ಹೆಸರು ಪ್ರದೀಪ್ ಭಾವ್ಯ ಅಂತ. ಇವತ್ತಿನ ದಿವಸ ಏನು ಚಿತ್ತಾಪುರ ತಾಲೂಕಿನ ಮುತ್ಗಿ ಗ್ರಾಮದಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಅಪಮಾನ ಮಾಡುವ ಬಗ್ಗೆ ಇವತ್ತಿನ ನಾವು ಜಿಲ್ಲೆ ಕಡೆಯಿಂದ ಇವತ್ತು ನಾವು ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೇವೆ. ನಮ್ಮ ರಮೇಶ್ ಜಮಾದಾರ್ ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ ನಿಮ್ಮ ಮಾಧ್ಯಮದ ಮುಖಾಂತರ ಕಿಡಿಗೇಡಿತನ ಮಾಡಿರ್ತಕ್ಕಂತಹ ಬೋಳಿ ಮಕ್ಕಳಿಗೆ ಒಂದು ಕಿವಿ ಮಾತನ್ನು ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ತಾಯಿ ಅದೇ ಹಾಲು ಕುಡಿದು ಬೆಳೆದಿರ್ತಕ್ಕಂಥ ಮಕ್ಕಳು ಇಂಥ ಕೆಲಸ ಮಾಡಲ್ಲ. ಮಂದಿ ಉಚ್ಚಿ ಕುಡಿದು ಯಾರು ಬೆಳೆದಿರ್ತಾರೋ ಅವರೇ ಇಂಥ ಕೆಲಸ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ದಿವಸ ನಿಜ ಶರಣ ಅಂಬಿಗರ ಚೌಡಯ್ಯನವರ ಏನಿದು ಒಂದು ಮೂರ್ತಿಗೆ ಅಪಮಾನ ಮಾಡಿದ್ದಾರೆ. ಇದು ಬರೀ ನಿಜ ಶರಣ ಅಂಬಿಗರ ಚೌಡಯ್ಯನವರಿಗೆ ಮಾಡಿದ ಅಪಮಾನ ಅಂತ ನಾವು ತಿಳ್ಕೋಬಾರ್ದು. ಯಾಕಂದ್ರೆ 12ನೇ ಶತಮಾನದಲ್ಲಿ ಏನು ಬಸವಣ್ಣರ ಜೊತೆಗೆ ಯಾರ್ಯಾರು ಶರಣರಿದ್ದಾರೆ ಅವರೆಲ್ಲ ಸಂಗಡಿಗರೇ ಇದ್ದಾರೆ, ಬೇರೆ ಬೇರೆ ಎಲ್ಲ ಯಾರು ಅಲ್ಲ. ಸೊ ಆದ ಕಾರಣ ಇವತ್ತಿನ ದಿವಸ ಅಣ್ಣ ಬಸವಣ್ಣವರಾಗಲಿ, ನಿಜ ಶರಣ ಅಂಬಿಗರ ಚೌಡಯ್ಯನವರಾಗಲಿ, ಮಾದರ ಚೆನ್ನಯ್ಯವರನ್ನಾಗಲಿ, ಸಮಗಾರ ಹರಳಯ್ಯನವರಾಗಲಿ, ಅಕ್ಕ ಮಾದೇವಿ ಆಗಲಿ, ಅಲ್ಲಂ ಪ್ರಭುವರಾಗಲಿ ಹಾಗೂ ಕನಕದಾಸರಾಗಲಿ, ಇನ್ನಿತರ ಎಲ್ಲ ಶರಣರಿಗೆ ಅಪಮಾನ ಮಾಡಿದಾಗೆ ಇದು ಒಂದು ಕೃತ್ಯ ಆಗುತ್ತೆ. ಆದ ಕಾರಣ ಇದು ತುಂಬಾ ಖಂಡನೀಯ. ಇವತ್ತಿನ ದಿವಸ ಈ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಏನ್ ತಿಳ್ಕೊಬೇಕಾಗುತ್ತೆ ಅಂದ್ರಪ್ಪ, ಇದೇ ಕೋಳಿ ಸಮಾಜಕ್ಕೆ ಆಗಿರ್ತಕ್ಕಂತಹ ಈ ಘಟನೆ ಬೇರೆ ಸಮಾಜದ ಜೊತೆಗೆ ಆಗಿತ್ತಂದ್ರ ಇಷ್ಟೊತ್ತಿಗೆ ರಾಜ್ಯ ಸರ್ಕಾರ ಏನು ಸ್ಪೆಷಲ್ ಟಾಸ್ಕ್, ಏನು ಸ್ಪೆಷಲ್ ಟೀಮ್ ಮಾಡಿ ಅವ್ರಿಗೆ 24 ಗಂಟೆ ಒಳಗೆ ಹಿಡ್ಕೊಂಡು ತಂದು ಜೈಲಿಗೆ ಹಾಕಿ ಹೊಡೆದು ಚಿಂದಿಡಿಸ್ಬಿಡ್ತಿರು. ಅವ್ರಿಗೆ ಬೇಕಾಗದ ಜಾತಿ ಮತ್ತು ಧರ್ಮದವ್ರಿಗೆ ಆಗಿತ್ತಂದ್ರ ಇವತ್ತಿನ ದಿವಸ ಕೋಳಿ ಸಮಾಜಕ್ಕೆ ನೀವು ಕಡೆಗಣಿಸ್ತಾ ಇದ್ದೀರಲ್ಲ, ಇದು ಮುಂಬರೋ ದಿನಗಳಲ್ಲಿ ನಿಮಗೆ ಕೋಳಿ ಸಮಾಜ ನಿಮಗ ಒಂದ್ ಕಿವಿ ಹಿಡಬೇಕು, ಅದು ಹಿಡಿತದ. ನೀವು ಇದ್ರ ಬಗ್ಗೆ ಸೀರಿಯಸ್ ಆಗಿ ಆಕ್ಷನ್ ತೋಲಿಲ್ಲ ಅಂದ್ರೆ ಸೊ ಮುಂಬರೋ ದಿನಗಳಲ್ಲಿ ಇದು ಪ್ರತಿಭಟನೆ ಇಲ್ಲೇ ಮುಗಿಸಲ್ಲ. ನಾವು ಈ ಮುಂಬರುವ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಇದು ಮಾಡ್ತೀವಿ ಅಂತೇಳಿ ಹೇಳಕ್ ಇಷ್ಟಪಡ್ತೀವಿ. ಇವತ್ತು ಏನು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಮತಕ್ಷೇತ್ರದ ವ್ಯಾಪ್ತಿ ಹಾಗೂ ಶಹಾಬಾದ್ ತಾಲೂಕಿನ ಮುತುಗಾ ಗ್ರಾಮದಲ್ಲಿ ಇವತ್ತು ನಿಜ ಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಯ ಮೇಲೆ ರಾತ್ರಿ ಕತ್ತಲೆಯಲ್ಲಿ ಹೋಗಿ ಕೈ ಮುರಿಯುವಂತ ಕೆಲಸ ಮಾಡಿದ್ದಾರೆ. ಈ ಕೆಲಸ ಹೇಡಿಗಳ ಕೆಲಸ, ಈ ಕೆಲಸ ನಾಮರ್ದಗಳ ಕೆಲಸ, ಈ ಕೆಲಸ ಮೂರ್ಖರ ಕೆಲಸ. ಇಂಥ ಒಂದು ಕೃತ್ಯ ಎಸೆದಂತ ಆರೋಪಿಗಳು ಇವತ್ತಿಗೂ ಕೂಡ ಬಂಧಿಸಿಲ್ಲ. ಇದು ನಾಚಿಕೆಗೇಡಿನ ಸಂಗತಿ. ಇವತ್ತು ಸರ್ಕಾರ
ಪೊಲೀಸ್ ಇಲಾಖೆಯ ಮೇಲೆ ಒತ್ತಡ ಹೇರಿ ಆರೋಪಿಗಳನ್ನು ಬಂಧಿಸಲಿಕ್ಕೆ ಇಷ್ಟು ಸಮಯ ಬೇಕಾಗಿಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು ಕಲಬುರಗಿ ಜಿಲ್ಲೆಯಲ್ಲಿ ಆದಂತ ಈ ಒಂದು ಘಟನೆ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಕೋಲಿ ಸಮಾಜದ ಒಂದು ಶೌರ್ಯ, ಕೋಲಿ ಸಮಾಜದ ಒಂದು ಶಕ್ತಿ ಎಲ್ಲಾ ಕಡೆ ಪ್ರಚಾರದಲ್ಲಿದೆ. ಇವತ್ತು ಎಲ್ಲ ಕಡೆ ವ್ಯಕ್ತವಾಗ್ತಾ ಇದೆ. ಆದ್ರೂ ಕೂಡ ಇವತ್ತು ಕಲಬುರಗಿಯ ಪೊಲೀಸ್ ಇಲಾಖೆ ವಿಫಲ ಆಗ್ತಾ ಇದೆ. ಈ ಒಂದು ಇಲಾಖೆಗೆ ನಾವೇನಪ್ಪಾ ಅಂದ್ರ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಇವತ್ತೇನು ಇಲ್ಲಿ ಕಲಬುರಗಿ ನಗರದಲ್ಲಿರುವಂತಹ ಗಂಗಾನಗರ ಹಾಗೂ ವಿವಿಧ ಬಡಾವಣೆಗಳಿಂದ ಇಲ್ಲಿ ಒಂದು ಎಲ್ಲ ಯುವ ಪಡೆ ಇವತ್ತು ರಮೇಶ್ ಜಮಾದಾರ್ ನೇತೃತ್ವದಲ್ಲಿ ಇವತ್ತು ರಮೇಶ್ ಜಮಾದಾರ್ ಬಾದ್ನ ಇವರ ಒಂದು ನೇತೃತ್ವದಲ್ಲಿ ಎಲ್ಲಾ ಯುವ ಪಡೆ ಇವತ್ತು ಕಲಬುರಗಿ ನಗರದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಮನೆ ಪತ್ರಕೊಳ್ಳಕ್ ಬಂದೇವೆ. ಅವ್ರ ಜೊತೆಗೆ ರಾಕೇಶ್ ಜಮಾದಾರ್, ಅದ್ರ ಜೊತೆಗೆ ಇವತ್ತು ನಮ್ಮ ಇವತ್ತು ಅಮೃತಣ್ಣ ಡಿಗ್ಗಿ ಅವರಿದ್ದಾರೆ, ನಮ್ಮ ಶ್ರೀಕಾಂತ್ ಆಲೂರು ಅವರಿದ್ದಾರೆ. ಎಲ್ಲರೂ ಕೂಡ ಇವತ್ತು ಈ ಒಂದು ಹೋರಾಟಕ್ಕೆ ನಮ್ಮ ಬೆಂಬಲವಾಗಿ ನಾವು ಬಂದಿದ್ದೀವಿ. ಯಾಕಂದ್ರೆ ಇವತ್ತು ಯುವ ಪಡೆ ಎಚ್ಚರ ಆಗ್ಯದ. ಇವತ್ತು ಯುವ ಪಡೆ ಗರ್ಜನೆ ಮಾಡ್ತಾ ಇದೆ. ಸರ್ಕಾರ ಕೂಡಲೇ ಎಚ್ಚೆತ್ಕೋಬೇಕು. ಇವತ್ತು ಪೊಲೀಸ್ ಇಲಾಖೆ ಕೂಡಲೇ ಎಚ್ಚೆತ್ಕೋಬೇಕು. ಏನು ಇಲ್ಲಿ ಅವಮಾನ ಮಾಡಿದಂತ ಕಿಡಿಗೇಡಿಗಳಿಗೆ ಕೂಡಲೇ ಬಂಧಿಸಿ ಆ ಕಿಡಿಗೇಡಿಗಳಿಗೆ ಇವತ್ತು ಅರಬತ್ತೆಲೆ ಮಾಡಿಕೊಂಡು ಕೋರ್ಟಿಗೆ ಒಯ್ಬೇಕು. ಸರ್ಕಾರ ಇವತ್ತು ನಾವು ಪೊಲೀಸ್ ಇಲಾಖೆಗೆ ಒಂದು ವಾರ್ನಿಂಗ್ ಕೊಡ್ತಾ ಇದ್ದೇವೆ, ಒಂದು ಮನವಿಯನ್ನ ಮಾಡ್ತಾ ಇದ್ದೀವಿ. ಏನು ಈ ಕೃತ್ಯ ಎಸಗಿದಂತ ಕಿಡಿಗೇಡಿಗಳಿದ್ದಾರೆ, ಇವರ ಹಿಂದೆ ಯಾರ ಕೈವಾಡ ಇದೆ, ಇವರ ಹಿಂದೆ ಯಾರ ಪಿತೂರಿ ಇದೆ, ಅವರೆಲ್ಲರನ್ನ ಎಳೆತಂದು ಇವತ್ತು ಕೋರ್ಟಿಗೆ ಒಯ್ಬೇಕಾದ್ರೆ ಅವರಿಗೆ ಬೆತ್ತಲೆ ಮಾಡಿ ಇವತ್ತು ಕೋರ್ಟಿಗೆ ಒಯ್ಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಬಂಧುಗಳೇ. ಅಷ್ಟೇ ಅಲ್ಲದೆ ಇವತ್ತು ನಿಶಾಣ ಅಂಬಿಗರ ಚೌಡಯ್ಯನವರು ಇವತ್ತು ಎಲ್ಲಾ ಜಾತಿ ಎಲ್ಲಾ ಜನರ ಇವತ್ತು ಮಾನವರ ಕಲ್ಯಾಣಕ್ಕಾಗಿ ತಮ್ಮ ವಚನ ಕ್ರಾಂತಿಯನ್ನ ಕೊಟ್ಟವರು. ಇವತ್ತು ಭಾರತ ದೇಶದ ಇತಿಹಾಸದಲ್ಲೇ ನಿಜ ಶರಣ ಅಂತ ಯಾರಿಗಾದ್ರೂ ಕರೆದರೆ ಅದು ಅಂಬಿಗರ ಚೌಡಯ್ಯನವರು ಕರೀತಾರೆ. ಅಂತ ಒಬ್ಬ ಮಹಾ ಶರಣ, ನಿಜ ಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಕೆಟ್ಟ ಹೆಸರು ತರಬೇಕಂತ ನಿಮ್ದೇನು ಉದ್ದೇಶ ಇದೆ, ಏನು ಹುನ್ನಾರ ಇದೆ, ಇದು ಎಂದೂ ಸಾಧ್ಯ ಇಲ್ಲ. ನೀವು ಕತ್ತಲೆ ಹೋಗಿ ಹೇಳಿತನದ ಕೆಲಸ ಮಾಡಿದಿರಿ, ನಿಮಗೆ ಧಿಕ್ಕಾರ ಇದೆ. ಇವತ್ತು ನಮ್ಮ ಸಮಾಜ, ಇವತ್ತು ಕೋಲಿ ಸಮಾಜ ನ್ಯಾಯ ಕೊಡುವಂತ ಸಮಾಜ, ಇವತ್ತು ಕೋಲಿ ಸಮಾಜ ನ್ಯಾಯಕ್ಕಾಗಿ ಬದುಕ್ತಾ ಇರುವಂತ ಸಮಾಜ. ಇವತ್ತು ನಮ್ಮ ಜೊತೆಯಲ್ಲಿ ಇರೋರಿಗೆ ಅನ್ಯಾಯ ಆದ್ರೆ ಇವತ್ತು ನಾವು ಮುಂದೆ ಹೋಗಿ ನಮ್ಮ ಜೀವ ಹೋಗ್ಲಕ್ಕ ಅವ್ರಿಗೆ ನ್ಯಾಯ ಕೊಡುವಂತ ಸಮಾಜ ಕೋಲಿ ಸಮಾಜ. ಇವತ್ತು ನಮ್ಮ ಇಂಥ ಒಂದು ಸಮಾಜ ಇವತ್ತು ನಾವು ವಿಠ್ಠಲ್ ಹೇರೂರ್ಜಿಯವರ ಒಂದು ಮಾರ್ಗದರ್ಶನದಂತೆ ಈ ರಾಜ್ಯದಲ್ಲಿ ಸಂವಿಧಾನಬದ್ಧವಾಗಿ ಶಾಂತಿಯುತವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ, ನೀವು ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡ್ರಿ. ಇವತ್ತು ನಮ್ಮ ಯುವಕರ ತಾಳ್ಮೆ ಪರೀಕ್ಷೆ ಮಾಡಬೇಡ್ರಿ. ಒಂದ್ ವೇಳೆ ನೀವು 24 ಗಂಟೆ ಒಳಗೆ ಇವತ್ತು ಬಂಧಿಸೇ ಹೋದ್ರೆ ಇವತ್ತು ಕಲಬುರಗಿ ಬಂದ್ ಕರೆ ಕೊಡಬೇಕಾಗ್ತದೆ, ಕಲಬುರಗಿ ಬಂದ್ ಮಾಡ್ಬೇಕಾಗ್ತದೆ, ಕಲಬುರಗಿಯಲ್ಲಿ ಹೊತ್ತಿ ಉರಿತದೆ. ಇವತ್ತು ಕೋಲಿ ಸಮಾಜದ ಪ್ರಜ್ಞಾವಂತ ಯುವಕರು ಇವತ್ತು ಎಲ್ಲರೂ ತಯಾರಾಗಿದ್ದಾರೆ. ಒಂದ್ ವೇಳೆ ಕೋಲಿ ಸಮಾಜ ಮನಸ್ಸು ಮಾಡಿದ್ರೆ ಇವತ್ತು ಯಾರಿಗೆ ಬೇಕಾದರೂ ಸೋಲಿಸ್ತೇವೆ, ಇವತ್ತು ಯಾರಿಗೆ ಬೇಕಾದ್ರೂ ಗೆಲ್ಲಿಸುವ ಶಕ್ತಿ, ಆ ಗೆಲ್ಲಿಸುವ ಶಕ್ತಿ ತಾಕತ್ತು ಇವತ್ತು ಕೋಲಿ ಸಮಾಜದಲ್ಲಿದೆ ಅಂತ ನಾವು ಹೇಳ್ಬೇಕಾಗ್ತದೆ. ಈ ಒಂದು ಸಂದರ್ಭದಲ್ಲಿ ಏನು ಇಲ್ಲಿ ಇಲಾಖೆಯವರು ಏನು ಇವರ ವಿಫಲ ಪ್ರಯತ್ನ ಮಾಡ್ತಾ ಇದ್ದಾರೆ, ಇವ್ರಿಗೆ ಕೂಡ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸುಮ್ನೆ ಯಾರನ್ನ ಯಾವುದೋ ಒಂದು ಸೈಕೋ ಅರೆ ಹುಚ್ಚೆ ಇರ್ತಾನ ಅಂತವನಿ ಕರ್ಕೊಂಡ್ಬಂದು ಮುಂದೆ ಕುಂದರ್ಸಿ ಇವನೇ ಮಾಡ್ಯಾನ ಅಂತ ಹೇಳ್ಬಾರ್ದು. ಇವತ್ತು ಯಾರೇ ಪಾಕೆಟ್ ಪ್ಲೇಯರ್ಗಳು ಇರ್ತಾರೆ, ಕಿಶ ಹೊಡೆಯವ್ರು ಇರ್ತಾರ, ಅಂತವ್ರಿಗೆ ಕರ್ಕೊಂಡ್ಬಂದು ಕಿಶಂದ್ರೆ ಇವರೇ ಮಾಡ್ಯಾರ ಅಂತ ಹೇಳ್ಬಾರ್ದು. ಇವತ್ತು ಇಲ್ಲಿ ಯಾರು ಮಾಡಿದ್ದಾರ ನಿಜವಾಗಿ ಹೇಡಿ ಕೃತ್ಯ ಯಾರು ಎಸಗ್ಯಾರ ಅವರನ್ನ ಎಳತರಬೇಕು. ಅವ್ರ ಹಿಂದೆ ಯಾರ ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.